ಕಾಂಚನ ಗಂಡ ಶ್ರೀಧರ್ ಅಂತೆ ಅರೆಸ್ಟ್ ಮಾಡಿದ್ದಾರೆ. ಸಾರಿ ಅತ್ತೆ. ಯಾಕಮ್ಮ? ಚಂದ್ರು ಅಂಕಲ್ ಮನೇಲಿ ಕಳೆದೋಗಿರೋ ವಿಗ್ರಹನ ನಾನು ಪತ್ತೆ ಮಾಡಿದ್ರೆ ಮತ್ತೆ ನಿಮ್ಮ ತವ್ರ ಮನೆ ಸುಖ ನಿಮಗೆ ಸಿಗುತ್ತೆ ಅಂತ ಮಾವ ಹೇಳಿದ್ರು. ಅದಕ್ಕೆ ವಿಗ್ರಹ ಆದಷ್ಟು ಬೇಗ ಸಿಗಬೇಕು, ನಿಮ್ಮ ತವ್ರ ಮನೆ ಸುಖ ನಿಮಗೆ ದಕ್ಕಬೇಕು ಅನ್ನೋದೊಂದೇ ನನ್ನ ತಲೆ ತುಂಬ ಓಡ್ತಿತ್ತು. ಅದೇ ಯೋಚನೆಯಲ್ಲಿ ವಿಗ್ರಹ ಹುಡ್ಕೋ ಪ್ರಯತ್ನ ಮಾಡಿದೆ. ಅಯ್ಯೋ, ನೀನು ಅಂದ್ಕೊಂಡ ಹಾಗೆ ಲಕ್ಷ್ಮೀ ವಿಗ್ರಹ ಸಿಕ್ತಲ್ಲಮ್ಮ, ಯಾಕೆ ಬೇಜಾರುಗಳು ಮಾತಾಡ್ತಿದೀಯ? ಆದರೆ ಕಾಂಚನ ಬಗ್ಗೆ ಯೋಚನೆ ಆಗ್ತಿದೆ ಮಾವ. ಅತ್ತೆ ಕಾಂಚನನ ಮಗಳ ಥರ ನೋಡ್ತಾರೆ. ಅವ್ರು ಸಂಕಟ ಪಟ್ಟರೆ ಅತ್ತೆಗೂ ಸಂಕಟ ಆಗುತ್ತೆ. ಅದಕ್ಕೆ ಸಾರಿ ಕೇಳಿದೆ. ನಿಮಗೆ ನಿಮ್ಮ ಅಣ್ಣನ ಪ್ರೀತಿ ಸಿಗಬೇಕು ಅನ್ನೋ ಆತರದಲ್ಲಿ ಕಾಂಚನ ಅವರು ಅವ್ರ ಗಂಡನಿಂದ ದೂರ ಆಗ್ತಾರೆ ಅನ್ನೋ ಯೋಚನೆನೇ ಬರಲಿಲ್ಲ ನನಗೆ. ಅಜಯ್, ನನ್ನ ಫ್ರೆಂಡು ಯಶಸ್ವಿನಿ ಅಂತ. ಓ, ಸ್ವೆಟರ್ ಮಾರೋಳ? ಅಜಯ್, ಎಲ್ಲ ಚೆನ್ನಾಗಿ ಓದು. ಅದಕ್ಕೆ ಏನಪ್ಪ? ಇವಳು ಅದೇ ಯಶಸ್ವಿನಿ ಅಂತ ನನ್ನ ಫ್ರೆಂಡು. ಓ, ನಮಸ್ಕಾರ. ಕಾಫಿ ಬೇಕಾ, ಟೀ ಬೇಕಾ, ಜ್ಯೂಸ್, ಹಾಲು? ಬೇಗ ಹೇಳಿ, ನಂಗೆ ತುಂಬ ಕೆಲಸ ಇದೆ. ಅಯ್ಯೋ, ನೋ ಥ್ಯಾಂಕ್ಸ್ ಅಕ್ಕ. ಅಕ್ಕನಾ? ಅದಕ್ಕೆ ಅದೇ ಅವತ್ತು ಗಿಫ್ಟು ಗ್ರೀಟಿಂಗು ಎಲ್ಲ ಪಾರ್ಸಲ್ ಬಂತಲ್ಲ, ಅವಳೆ. ಗಿಫ್ಟು ಗ್ರೀಟಿಂಗಾ? ನೆನಪೇ ಆಗ್ತಿಲ್ಲ ಕಣೋ. ಮನೆಗೆ ಕರೆಸಿ ಎಲ್ಲರ ಮುಂದೆ ಅವಮಾನ ಮಾಡ್ತೀಯಾ? ಏನ್ ನಿಮ್ ಪ್ರಾಬ್ಲಮ್? ಯಾಕೆ ಅಜ್ಜಿ ವಯಸ್ಸಲ್ಲಿ ಮಾತಾಡ್ತಿದ್ಯಾ? ನಿಮ್ಮ ಅಜ್ಜಿನೇ ಕಣ ಮಾತಾಡ್ತಾ ಇರೋದು. ಏನ್ ನಿಮ್ ಪ್ರಾಬ್ಲಮ್? ನಿಮ್ಮಿಬ್ರಿಗೂ ಮದ್ವೆ ಬಡಿಸ್ಬೇಕಾ? ಅಜ್ಜಿ, ನಿನಗೆ ನಮ್ಮ ವಿಷಯ ಎಲ್ಲ ಗೊತ್ತಾಗೋಯ್ತಾ? ಬಾಯ್. ಅಜ್ಜಿಗೆ ಮಾತ್ರ ಅಲ್ಲ, ಎಲ್ರಿಗೂ ಗೊತ್ತು. ಹೌದು, ನಮ್ಮೆಲ್ಲರಿಗೂ ಗೊತ್ತು. ಇದು ಮೋಸ. ಇದು ಯಾಕಪ್ಪ? ನಿಮ್ಗೆಲ್ಲರಿಗೂ ಗೊತ್ತಿದ್ದು ನನಗೆ ಕಾಲ್ ಹೇಳಿದ್ರಾ? ನಿಂದೆ ತಪ್ಪು. ಲವರ್ ಅಂತ ಬಾಯ್ ಬಿಟ್ಟು ಡೈರೆಕ್ಟಾಗಿ ಹೇಳ್ಬೇಕು ತಾನೆ, ಅದಕ್ಕೆ.